ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮೈಸೂರು ತರಕಾರಿ ಮಾರ್ಕೆಟ್ ಇವತ್ತು ನೋಡೋಣ ಮನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಮನಿ, ಮೈಸೂರು ತರಕಾರಿ ಮಾರ್ಕೆಟ್ ಇವತ್ತು ನಿನ್ನೆಗಿಂತ ಸ್ವಲ್ಪ ಏರುಪೇರಾಗಿದೆ. ವೈಟ್ ಬೀನ್ಸ್ ಕೆ ಜಿ 20 ರೂಪಾಯಿಂದ 25, ಗ್ರೀನ್ ಬೀನ್ಸ್ ಕೆ ಜಿ 20 ರೂಪಾಯಿಂದ 25 ರೂಪಾಯಿ ಆಗಿದೆ. ಒಳ್ಳೆ ಕ್ವಾಲಿಟಿ ಇರೋದು. ಸೌತೆಕಾಯಿ ಕೆ ಜಿ 8 ರೂಪಾಯಿ 10 ರೂಪಾಯಿ. ಹಸಿಮೆಣಸಿನಕಾಯಿ ಕೆ ಜಿ 30 ರೂಪಾಯಿಂದ 40 ರೂಪಾಯಿವರೆಗೂ ಹೋಗಿದೆ. ಸುನಾಮಿ ಕೆ ಜಿ 6 ರೂಪಾಯಿ, ಯಾವಳ ಕೆ ಜಿ 4 ರೂಪಾಯಿ, MC ಕೆ ಜಿ 3 ರೂಪಾಯಿವರೆಗೂ ಹೋಗ್ತದೆ. ವಿಡಿಯೋಗೊಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕುಂಬಳಕಾಯಿ ಕೆ ಜಿ 7 ರೂಪಾಯಿ, ಬದನೆಕಾಯಿ ವೈಟ್ ಕೆ ಜಿ 40 ರೂಪಾಯಿವರೆಗೂ ಹೋಗ್ತದೆ. ಗುಂಡು ಬದನೆಕಾಯಿ ಕೆ ಜಿ 20 ರೂಪಾಯಿಂದ 25 ರೂಪಾಯಿ. ತೊಂಡೆಕಾಯಿ ಕೆ ಜಿ 20 ರೂಪಾಯಿಂದ 30 ರೂಪಾಯಿವರೆಗಿದೆ. ಹೀರೆಕಾಯಿ ಕೆ ಜಿ 15 ರೂಪಾಯಿಂದ 20. ಪಳಕಾಯಿ ಕೆ ಜಿ 10 ರೂಪಾಯಿಂದ 12 ರೂಪಾಯಿವರೆಗೂ ಹೋಗಿದೆ. ಸೀಮೆ ಬದನೆಕಾಯಿ ಕೆ ಜಿ 10 ರೂಪಾಯಿ 12. ಕಾಲಿಫ್ಲವರ್ ಕೆ ಜಿ 10 ರೂಪಾಯಿಂದ 13 ರೂಪಾಯಿವರೆಗೂ ಹೋಗಿದೆ. ಈಗ ನೀವು ಸಂತುಲನ ಬಳಸ್ತಾ ಇರೋದ್ರಿಂದ ಈಗ ನೀವು ಈ ಮೂಲಕ ನಮ್ಮ ಬೇರೆ ಹೂವಿನ ಬೆಳೆಗೆ ಇರ್ಬೋದು ಅಥವಾ ತರಕಾರಿ ಬೆಳೆಗಳಿರ್ಬೋದು ಅಥವಾ ಬೇರೆ ಬೇರೆ ಬೆಳೆಗಾರರಿಗೆ ಫೈನಲ್ ಆಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರೂ ಇದನ್ನ ಚೆನ್ನಾಗಿ ಬಳಸಿ, ಒಳ್ಳೆ ಕ್ವಾಲಿಟಿ ಬರುತ್ತೆ, ಬೆಳೆ ಗ್ರೋತ್ ಇರುತ್ತೆ, ಅತ್ಯುತ್ತಮವಾದ ಭೂಮಿ ಫಲವತ್ತತೆ ಕಾಪಾಡ್ಕೊಬೋದು. ಬೇರೆ ಫರ್ಟಿಲೈಸರ್ ಹೋಲಿಸಿದ್ರೆ ಇದು ಜಾಸ್ತಿ ಬೆನಿಫಿಟ್ ಇದೆ. ಸೊ ರೈತರು ಇದನ್ನ ಬಳಸ್ಕೊಂಡು ಭೂಮಿ ಫಲವತ್ತತೆ ಜೊತೆಗೆ ಬೆಳೆನ ಬೆಳ್ಕೊಂಡು ಕ್ವಾಲಿಟಿ ಮೇಂಟೈನ್ ಹೌದು ಮಾಡಬಹುದು. ಹೌದು ಹೌದು ಓಕೆ, ಸೊ ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಹಾ, ಇದೆ ಸರ್ ಸರ್. ಬಳಸ್ತಾ ಇರೋದ್ರಿಂದ? ಹೌದು ಇದೆ ಸರ್. ಬೇರೆ ವೈಟ್ ಗ್ರೀನ್ 30ರಿಂದ 38 ರೂಪಾಯಿ. ದಪ್ಪ ಮೆಣಸು ಕೆ ಜಿ 40 ರೂಪಾಯಿಂದ 49 ರೂಪಾಯಿವರೆಗೂ ಹೋಗ್ತದೆ. ಬಜ್ಜಿ ಮೆಣಸ್ಕಾಯಿ ನಾಟಿ 40 ರೂಪಾಯಿ 45 ರೂಪಾಯಿ. ಬಜ್ಜಿ ಮೆಣಸ್ಕಾಯಿ ಎಕೋನಿ 30 ರೂಪಾಯಿಂದ 35 ರೂಪಾಯಿವರೆಗೂ ಹೋಗಿದೆ. ಸೋರೆಕಾಯಿ ಕೆ ಜಿ 3 ರೂಪಾಯಿವರೆಗೂ ಇದೆ. ಕೋಸ್ ಚಪಾತಿ 10 ರೂಪಾಯಿಂದ 11 ರೂಪಾಯಿವರೆಗೂ ಹೋಗಿದೆ. ಕೋಸ್ ಕೆ ಜಿ 5 ರೂಪಾಯಿಂದ 9 ರೂಪಾಯಿ ಇದೆ. ಟೊಮೊಟೊ ಹುಳಿ 10 ರೂಪಾಯಿಂದ 12 ರೂಪಾಯಿವರೆಗೂ ಹೋಗಿದೆ. ಹಾಗಲಕಾಯಿ ವೈಟ್ 15 ರೂಪಾಯಿಂದ 20. ಹಾಗಲಕಾಯಿ ಗ್ರೀನ್ 15 ರೂಪಾಯಿಂದ 20. ಬೆಂಡೆಕಾಯಿ ಕೆ ಜಿ 10 ರೂಪಾಯಿಂದ 13 ರೂಪಾಯಿವರೆಗೂ ಹೋಗಿದೆ. ಒಳ್ಳೆ ಕ್ವಾಲಿಟಿ ಇದು ಮೈಸೂರು ತರಕಾರಿ ಮಾರ್ಕೆಟ್ ಇವತ್ತು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಬೈ. ನೆಕ್ಸ್ಟ್ ವಿಡಿಯೋ ಸಿಗೋಣ.